ನಮಸ್ಕಾರ ಸ್ನೇಹಿತರೆ, ಫೋನ್ ಮಾಡೋ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ಮಾಡು ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ಸುತ್ತಮುತ್ತ ಇರುವಂತ ಜ್ವಲಂತ ಸಮಸ್ಯೆ ಅಂದ್ರೆ ಕಾಡಾನೆ ಸಮಸ್ಯೆ. ನಮ್ಮ ರೈತರು ಗೋಳು ಹೇಗಾಗ್ಬಿಟ್ಟಿದ್ಯಪ್ಪ ಅಂದ್ರೆ, ಈಗ ಬೆಳೆ ಬೆಳಿಲಿಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬೆಳೆ ಬೆಳೆದ್ರೆ ಹಗಲೆಲ್ಲ ಕಾಯ್ಬೇಕು, ರಾತ್ರಿ ನೈಟ್ ಎಲ್ಲ ಕಾಯ್ಬೇಕು ಆ ಬೆಳೆ ರಕ್ಷಣೆಗೆ. ಇದು ಬದುಕು ಮೂರ ಬಟ್ಟೆ ಆಗ್ಬಿಟ್ಟಿದೆ ಸ್ನೇಹಿತರೆ. ನಮ್ಮ MLA ಅವರು ಬರ್ತಾರೆ, ಕೈಲಾದ ಸಹಾಯ ಮಾಡ್ತಾರೆ, ಹಾಗೂ ಅರಣ್ಯ ಇಲಾಖೆಯವರಿಗೆ ಜಬರ್ದಸ್ತಾಗಿ ಹೇಳ್ತಾರೆ, ಮತ್ತೆ ಹೋಗ್ತಾರೆ. ನಾವು ಹೋರಾಟ ಮಾಡ್ತೀವಿ, ಹೋರಾಟನ ಅಲ್ಲಿಗೆ ಬಿಡ್ತೀವಿ. ಆಗ MLA ಅವರು ಬರ್ತಾರೆ ಅಲ್ಲಿಗೆ, ಇನ್ನೊಂದು ವಾರದಲ್ಲಿ, ಇನ್ನು 15 ದಿನದಲ್ಲಿ ಈ ಎಲ್ಲ ಆನೆಗಳನ್ನು ಶಿಫ್ಟ್ ಮಾಡಿಬಿಡ್ತೀವಿ, ನೀವ್ಯಾರು ಯೋಚನೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ಮತ್ತೆ ಹೋಗ್ತಾರೆ. ಹೋರಾಟ ಮತ್ತೆ ಸ್ಟಾಪ್ ಆಗುತ್ತೆ. ಅನುಭವಿಸ್ತಿರುವಂಥ ರೈತರ ಕಷ್ಟ ಏನಪ್ಪ ಅಂದರೆ, ಈ 40-50 ಆನೆಗಳು ಒಂದು ಎಕರೆ ಜೋಳ ಹಾಕಿರ್ತಾರೆ ಪಾಪ ರೈತರು. 10-20 ಸಾವಿರ ಖರ್ಚಾಗಿರುತ್ತೆ, ಒಂದು ಕಡ್ಡಿನೂ ಸಹಿತ ಬಿಡೋದಿಲ್ಲ. ಈ ಹಗಲೆಲ್ಲ ಏನು ಮಾಡ್ತವೆ ಪಾಪ ಆನೆಗಳು. ನಮ್ಮಲ್ಲಿ ರಿಸರ್ವ್ ಫಾರೆಸ್ಟ್ಗಳಿದೆ, ಈ ಬೊಮ್ಮೆನಹಳ್ಳಿ ಫಾರೆಸ್ಟು, ಈ ಕೋಗಿಲೆ ಮನೆ ಹತ್ರ ಫಾರೆಸ್ಟು, ಈ ಫಾರೆಸ್ಟ್ಗಳಲ್ಲಿ ಮರಗಳಿದೆ ಸ್ವಲ್ಪ, ಅಲ್ಲಿ ಹಗಲೆಲ್ಲ ರೆಸ್ಟ್ ತಗೊಂತವೆ. ರಾತ್ರಿ ಎಲ್ಲ ನೇರವಾಗಿ ಆಹಾರಕ್ಕಾಗಿ ಅವೇನು ನೇರವಾಗಿ ರೈತರ ಗದ್ದೆಗಳಿಗೆ, ತೋಟಗಳಿಗೆ, ಹೊಲಗಳಿಗೆ ದಾಳಿ ಮಾಡ್ತವೆ. ಎಷ್ಟು ದಾಳಿ ಮಾಡ್ತವೆ? 40-50 ಆನೆ ದಾಳಿ ಮಾಡ್ತವೆ. ಆಗ ರೈತರು ಏನು ಮಾಡಬೇಕು? ಆಗಲೆಲ್ಲ ಈ ಒಂಟಿ ಸಲಗಗಳು ನೇರವಾಗಿ ರಾಜಬೀದಿಯಲ್ಲೇ, ಅಂದರೆ ಮೇನ್ ರೋಡ್ಗಳಲ್ಲಿ, ಹಳ್ಳಿನಲ್ಲಿ ಈ ಬಿಕ್ಕೋಡ್ ಸುತ್ತಮುತ್ತ ಈ ಭೀಮಾ ಇದೆಯಲ್ಲ, ಇದು ಹೇಗಾಗ್ಬಿಟ್ಟಿದೆ ಅಂದರೆ ಸಾಕಿದ ಆನೆಗಿಂತ ಕಡಿ ಆಗ್ಬಿಟ್ಟಿದೆ. ಎಲ್ಲಂದ್ರಲ್ಲೇ ಬರ್ತದೆ, ಎಲ್ಲಂದ್ರಲ್ಲೇ ಹೋಗ್ತದೆ, ನೇರವಾಗಿ ಹಳ್ಳಿನಲ್ಲಿ ನಡ್ಕೊಂಡು ಹೋಗ್ತದೆ. ಪುಣ್ಯಕ್ಕೆ ಏನು ಮಾಡಲ್ಲ. ಯಾರಾದರೂ ಅವರಾಗೆ ಅಡ್ಡ ಬಂದರೆ ಅವರನ್ನು ಎದುರಿಸುತ್ತೆ. ಆಮೇಲೆ ಅದು ಆನೆ ಅಲ್ವಾ, ಒಂದು ಸೂರು ಟಚ್ ಮಾಡಿದರೆ ಸಾಕು, ಅವರಿಗೆ 100% ಎಫೆಕ್ಟ್ ಆಗುತ್ತೆ. ಸ್ನೇಹಿತರೆ, ಈ ಆನೆ ಭೀಮಾ ಇದೆಯಲ್ಲ, ಇದರ ದಿನಚರಿ ಹೆಂಗಿರುತ್ತೆ ಅಂದರೆ, ಬೆಳಿಗ್ಗೆ ಎದ್ದು ಆರಾಮಾಗಿ ಎಲ್ಲಿ ಬೇಕಲ್ಲಿ ಹೊರಡುತ್ತೆ. ಮಧ್ಯಾಹ್ನ ಬಿಸಿಲಿನಲ್ಲಿ ಈ ಹಳ್ಳಗಳಿದೆ, ನಮ್ಮಲ್ಲಿ ಹೊಳೆಗಳಿದೆ, ಆ ಹೊಳೆನಲ್ಲಿ ಸ್ನಾನ ಮಾಡುತ್ತೆ, ಸಾಧ್ಯವಾದರೆ ಊಟ ಮಾಡುತ್ತೆ, ಮತ್ತೆ ಆರಾಮಾಗಿ ಗಜಗಂಭೀರವಾಗಿ ಎಲ್ಲ ಕಡೆ ತಿರುಗಾಡ್ಕೊಂಡಿರುತ್ತೆ. ಆ ತಿರುಗಾಡ್ತಿರೋ ದೃಶ್ಯನ ನಮ್ಮ ಜನ ಖುಷಿಯಾಗಿ ವಿಡಿಯೋ ಮಾಡ್ತಾರೆ, ಖುಷಿಯಾಗಿ ವಿಡಿಯೋ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತಾರೆ. ಆದರೆ ಈ ಆನೆ ಹಿಂಡಿನಿಂದ ಆಗ್ತಿರುವಂಥ ಅನಾಹುತ ಇದೆಯಲ್ಲ ಸಾರ್, ಹೊಲಗಳೇ ನುಗ್ಗೋದು, ಹೊಲದಿಂದ ಹೊಲಕ್ಕೆ ಎಷ್ಟು ಸಾಧ್ಯ ಅಷ್ಟು ಇದು ಹಾನಿ ಮಾಡ್ತಾ ಇದ್ದಾವೆ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಾ ಸರ್, ನಮ್ಮ ರೈತರು ಬೆಳೆ ಬೆಳೆಯೋದೇ ಕಷ್ಟ. ಈ ಮಳೆಯಲ್ಲಿ, ಈ ಮಳೆ ಜಾಸ್ತಿ ಆದರೆ ಬೆಳೆ ಬೆಳೆಯೋದು ಕಷ್ಟ. ಅಂತ ಬೆಳೆದ ಬೆಳೆಯನ್ನು ಹಗಲೊತ್ತು ರಕ್ಷಣೆ ಮಾಡೋದೇ ಕಷ್ಟ. ದನಗಳು ಬರ್ತವೆ, ಬೇರೆ ಬೇರೆ ಪ್ರಾಣಿಗಳು ಬರ್ತವೆ, ಈ ಹಂದಿ ಕಾಟ ಇದೆ ನಮ್ಮಲ್ಲಿ. ಎಲ್ಲದರಿಂದನೂ ಸಹಿತ ರಕ್ಷಣೆ ಮಾಡೋದಕ್ಕೆ ಹಗಲೊತ್ತು ಕಷ್ಟಪಡ್ಬೋದು. ಆದರೆ ರಾತ್ರಿ ಹೊತ್ತು ಸಹಿತ ಕಾಯಬೇಕು ಅಂದರೆ ಜೀವನ ಒತ್ತೆ ಇಟ್ಟು ಕಾಯಬೇಕು. ಜೀವನ ಒತ್ತೆ ಇಟ್ಟು ಕಾಯುವಂಥ ಪರಿಸ್ಥಿತಿ ಇದೆಯಲ್ಲ ಸ್ನೇಹಿತರೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ರು, ರಾತ್ರಿ ಹೆಡ್ಲೈಟ್ ಕಟ್ಕೊಂಡು, ಡ್ರಮ್ ಇಟ್ಕೊಂಡು, ಬಡ್ಕೊಂಡು, ವಿಚಿತ್ರವಾಗಿ ಕೂಗ್ಕೊಂಡು ರಾತ್ರಿ ಎಲ್ಲ ನಮ್ಮ ಬೆಳೆ ಕಾಯಬೇಕು. ಇಲ್ಲ ಅಂದರೆ ಆನೆಗಳು ಬಂದ್ಬಿಡ್ತವೆ, ಬೆಂಕಿ ಹಾಕಬೇಕು. ಆನೆ ಎಲ್ಲಿ ಬರ್ತದೋ ಅಲ್ಲಿ ಬೆಂಕಿ ಹಾಕಬೇಕು. ರಾತ್ರಿ ಹಗಲು ಯಾವ ರೈತರಿಗೆ ಜೀವನನೇ ಸಾಕಾಗೋಗ್ಬಿಟ್ಟಿದೆ ಅಂತ ನಿಜವಾಗ್ಲೂ ಸಹಿತ ಸಾಕಾಗೋಗ್ಬಿಟ್ಟಿದೆ ರೈತರ ಜೀವನ. ನಮ್ಮ ಸಾಹೇಬರು ಬರ್ತಾರೆ, MLA ಸಾಹೇಬರು, ಕೈಲಾದ ಸಹಾಯ ಮಾಡ್ತಾರೆ.
ಅದೇ ರೀತಿ ಈ ಅರಣ್ಯ ಇಲಾಖೆಯವರಿಗೆ ಹಂಗೆ ಮಾಡಿಬಿಡ್ರಿ, ಹಿಂಗೆ ಮಾಡಿಬಿಡ್ರಿ, ಎಲ್ಲ ಪರಿಹಾರ ಮಾಡಿಬಿಡ್ರಿ, 856 ಅಪ್ಲಿಕೇಶನ್ ಇದೆ, ಇನ್ನೊಂದು ವಾರದಲ್ಲಿ ಎಲ್ಲದನ್ನು ಕ್ಲಿಯರ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ, ಹೋಗ್ತಾರೆ. ಈ ಏನು ಮಾಡೋಕ್ಕಾಗುತ್ತೆ ನಮ್ಮ ರೈತರ ಕೈಲಿ? ಸ್ನೇಹಿತರೆ, ಜೀವನ ಮಾಡಲಿಕ್ಕೆ 1-2 ಎಕರೆ 3 ಎಕರೆ ಜಮೀನು ಇರುತ್ತೆ. ಆದರೆ ಈ 40-50 ಆನೆಗಳು ಬಂದ್ಬಿಟ್ಟು ತಿಂದುಬಿಟ್ರೆ ಅವ್ರು ವರ್ಷದ ಬೆಳೆ ಏನು ಮಾಡ್ಬೇಕು? ಅವರು ಏನು ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಸ್ಟೇಜಿಗೆ ರೈತರು ಬಂದ್ಬಿಟ್ಟಿದ್ದಾರೆ. ಡ್ರಮ್ ಹಿಡ್ಕೊಂಡು ಬಡ್ಕೊಂಡು ರಾತ್ರೆಲ್ಲ ನಿದ್ದೆಗೆಟ್ಟು ಬೆಳಿಗ್ಗೆ ಏನು ಕೆಲಸ ಮಾಡೋಕ್ಕಾಗುತ್ತೆ ನಮ್ಮ ರೈತರ ಕೈಲಿ? ಯೋಚನೆ ಮಾಡಿ. ರೈತರ ಬಾಳು ಹಸನಾಗಬೇಕು, ರೈತರೇ ದೇಶದ ಬೆನ್ನೆಲುಬು. ಇದನ್ನೆಲ್ಲ ನಾವು ಹೇಳ್ತಾನೇ ಇದ್ದೀವಿ, ಹೇಳ್ಕೊಂಡು ಹೋಗ್ತಾನೇ ಇದ್ದೀವಿ. ನಾಳೆ ಆನೆ ಶಿಫ್ಟ್ ಮಾಡಿಬಿಡ್ತೀವಿ, ಇನ್ನೊಂದು ವಾರದಲ್ಲಿ ಶಿಫ್ಟ್ ಮಾಡಿಬಿಡ್ತೀವಿ, ಇನ್ನೊಂದು ತಿಂಗಳ ಶಿಫ್ಟ್ ಮಾಡಿಬಿಡ್ತೀವಿ ಅಂತ ನಮ್ಮ MLA ಅವರು ಹೇಳ್ಕೊಂಡು ಹೋಗ್ತಾನೇ ಇದ್ದಾರೆ. ಆನೆ ಶಿಫ್ಟ್ ಆಗೋದಿರಲಿ, ಆನೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ. ಈ ಆಲೂರು ಚಿಕ್ಕಮಂಗ್ಳೂರು ಸೈಡಿಂದ ಓಡಿಸಿದಂಥ ಆನೆಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ನಮ್ಮ ರೈತರು ಬದುಕಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ಕನಿಷ್ಠ ಜೀವನ ನಡೀತಾ ಇದೆ. ಹಗಲೊತ್ತು ರೈತರಿಗೆ ವ್ಯವಸಾಯದ ಕೆಲಸ, ರಾತ್ರಿ ಆನೆ ಕಾಯುವಂಥ ಕೆಲಸ. ಏನು ಆನೆ ಕಾಯೋದು ಅಂದ್ರೇನು? ದನ ಕಾಯ್ದಂಗನ? ಜೀವನ ಒತ್ತೆ ಇಟ್ಟು ಕಾಯಬೇಕು. ಕತ್ತಲಿನಲ್ಲಿ ಆನೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ. ಒಂಚೂರು ಮಿಸ್ ಆದರೆ ಪ್ರಾಣಕ್ಕೆ ಕುತ್ತು. ಪಟಾಕಿ ಹೊಡಿಬೇಕು. ಆ ಪಟಾಕಿ ಹೊಡಿಬೇಡ್ರಿ ಅನ್ನೋಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ. ಬಿಕಾಸ್ ಆನೆ ಎದುರಿಸ್ಬೇಕು ಅಂದ್ರೆ ಪಟಾಕಿ ಹೊಡಿಬೇಕು. ಆ ಪಟಾಕಿ ಹೊಡಿಬೇಕಾದ್ರೆ ಏನಾರು ಆದರೆ ಯಾರ ಜೀವನಕ್ಕೆ, ಎಷ್ಟು ಊಟ ಮಾಡಲಿಕ್ಕೆ ನಮ್ಮ ರೈತರು ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ? ಬರೀ ಜೀವನ ಮಾಡಲಿಕ್ಕೆ. ಇವ್ರ ಬಗ್ಗೆ ಒಂದು ಸಣ್ಣ ಕನಿಕರನೂ ಇಲ್ವಾ ಸರ್ಕಾರಕ್ಕೆ? ಈ ಅರಣ್ಯ ಮಂತ್ರಿ ಏನಾರು ಆಗ್ಬಿಟ್ಟಿದಾರ? ನಮ್ಮ MLA ಅವ್ರ ಕೈಲಿ ಆಗೋದಿಲ್ಲ. ಯಾಕೆ ಹೇಳಿ? ಅವರು BJPನವರು, ಈ ಕಾಂಗ್ರೆಸ್ನವ್ರು ಅಧಿಕಾರದಾಗಿದ್ದಾರೆ. ಆ ಕಾಂಗ್ರೆಸ್ನವ್ರ ಕೈಲಾದ್ರು ಅಟ್ಲೀಸ್ಟ್ ಆಗುತ್ತಾ? ಅವ್ರಿಗೂ ಆಗ್ತಾ ಇಲ್ಲ. ಅರಣ್ಯ ಮಂತ್ರಿ ನಮ್ಮ ಬೇಲೂರಿಗೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅವ್ರವ್ರ ಸಮಸ್ಯೆಗಳೇ 101. ಇವ್ರ ಮಧ್ಯೆ ಬದುಕು ಬಂಗಾರ ಆಗಬೇಕಾದಂಥ ರೈತರ ಬದುಕು ಇವತ್ತು ನಿಜವಾಗ್ಲೂ ಸಹಿತ ಬದುಕಿರೋದೇ ವ್ಯರ್ಥ ಆಗ್ಬಿಟ್ಟಿದೆ. ರಾತ್ರಿ ಬೆಳಿಗ್ಗೆ ವ್ಯವಸಾಯ ಮಾಡಬೇಕು, ರಾತ್ರಿ ಆನೆ ಕಾಯಬೇಕು. ಇದೊಂದು ಬದುಕ? ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಒಂದು 7 ಎಕರೆಗೆ ಜೋಳ ಹಾಕ್ಸಿದ್ವು ಅಣ್ಣ, ಎಲ್ಲ ತಿಂದು ಒಂದು 2 ಟ್ರ್ಯಾಕ್ಟರ್ ಬಂದ್ಬಿಟ್ಟಿದೆ. ಏನು ಮಾಡೋದು ಅವ್ರ ಪರಿಸ್ಥಿತಿ? ಅವ್ರು ಸಾಲ ಮಾಡಿರ್ತಾರಲ್ಲ, ಅವ್ರ ಪರಿಸ್ಥಿತಿ ಏನು? ಅಟ್ಲೀಸ್ಟ್ ಅವ್ರಿಗೆ ಒಂದು ಪರಿಹಾರನಾದ್ರು ಕೊಡಿಸ್ಬೇಕಲ್ವಾ? MLA ಅವ್ರು ಕೇಳಿದ್ರೆ ಸರ್ಕಾರ ಕೊಡೋ ಪರಿಹಾರ ಅಲ್ಲ, ಈ ಬೆಳೆ ಹಾನಿಗಾಗಿರುವಂಥ ಪರಿಹಾರ ಕೊಡಿಸ್ತೀನಿ ಅಂತ ಭಾಳ ದೊಡ್ಡದಾಗಿ ಭಾಳ ಗಂಡುಸ್ತನದಿಂದ ಹೇಳ್ತಾರೆ. ಆದರೆ ಒಬ್ಬರೇ ರೈತರಿಗೆ ಪರಿಹಾರ ಧನ ಬಂದಿಲ್ಲ. ಪರಿಹಾರನೇ ಬರಲಿಲ್ಲ ಅಂದರೆ ಇನ್ನು ಬೆಳೆ ಪರಿಹಾರ ಎಲ್ಲಿ ಬರ್ತದೆ? ಆನೆ ದಾಳಿಯಿಂದ ಬಂದಿರುವಂಥ ಪರಿಹಾರನೇ ಬರಲಿಲ್ಲ ಅಂದರೆ ಇನ್ನು ಬೆಳೆ ಬೆಳೆದಿದ್ದಕ್ಕೆ ಅವರ ಖರ್ಚು ಮಾಡೋದಕ್ಕಿಂತ ಜಾಸ್ತಿ ಪರಿಹಾರ ಕೊಡಿಸ್ತಾರ ಇವರು? ಯೋಚನೆ ಮಾಡಿ. ನಾವಂತೂ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಏನು ಹೇಳಿದ್ರು ಸುಮ್ಮನೆ ವೇಸ್ಟ್ ಆಗ್ತಾ ಇದೆ. ಮೂರ್ಖರಿಗೆ 100 ಕಾಲ ಬುದ್ಧಿ ಹೇಳಿದರು, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ. ಈ ವಿಚಾರ 100% ಸತ್ಯ ಇದೆ. ದಯಮಾಡಿ ನಿಮ್ಮ ಕೈ ಮುಗಿದು ಬೀಳ್ತೀನಿ, ಏನಾದರೂ ಪರಿಹಾರ ಕೊಡಿ. ಬರೀ ಪರಿಹಾರ ಅಲ್ಲ, ಬೆಳೆ ಪರಿಹಾರ ಕೊಡಿ. ಖರ್ಚು ಮಾಡಿ ದುಡ್ಡು ಕೊಡ್ತಾ ಇಲ್ಲ ನೀವು. ಏನು ನಿಮ್ಮನೆ ದುಡ್ಡು ಕೊಡ್ತೀರಾ? ರೈತರ ಮನೆ ಹಾಳಾಗಿ ಹೋಗ್ತಾ ಇದೆ. ಅವ್ರಿಗೇನಾದ್ರು ಪರಿಹಾರ ಕೊಡಿ. ಇದು ನನ್ನ ಮನವಿ. ಇದು ನಿಮ್ಮ ಮನವಿನೂ ಆಗಿದ್ರೆ ಈ ವಿಡಿಯೋನ ಕೃಷಿ ಮಂತ್ರಿಗೆ, ಅರಣ್ಯ ಮಂತ್ರಿಗೆ, ಮುಖ್ಯಮಂತ್ರಿಗೆ ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ. ದಯಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ನಮಸ್ಕಾರಗಳು. ಥ್ಯಾಂಕ್ ಯು ಸರ್.